ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಆತ್ಮಗಳನ್ನು ರಕ್ಷಿಸು. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ನೋಡಿ, ಇದು ದೇವರ ಹೃದಯವನ್ನು ನಮಗೆ ತೋರಿಸುತ್ತದೆ. ಒಂದು ಆತ್ಮ ರಕ್ಷಿಸಲ್ಪಟ್ಟರೆ ಪರಲೋಕದಲ್ಲಿ ಒಂದು ದೊಡ್ಡ ಪಾರ್ಟಿ ಅಂತೆ, ದೊಡ್ಡ ಸಂತೋಷ ಅಂತೆ. ಪ್ರತಿ ರಕ್ಷಿಸಲ್ಪಟ್ಟ ಆತ್ಮವು ಕ್ರಿಸ್ತನ ಪ್ರೀತಿಯ ಸಾಕ್ಷಿಯಾಗಿದೆ. ಒಮ್ಮೆ ಆಸ್ಪತ್ರೆಯಲ್ಲಿ ಒಬ್ಬ ಚಿಕ್ಕ ಬಾಲಕ 9 ವರ್ಷ ಕ್ಯಾನ್ಸರಿಂದ ಬಳಲ್ತಾ ಇದ್ದ. ಕೊನೆಯ ಸ್ಟೇಜು. ಡಾಕ್ಟ್ರು ಕೂಡ ಆಯಿತು, ಮುಗೀತದೆ ಇವ್ರದ್ದು ಅಷ್ಟೇ ಅಂತ ಹೇಳಿಬಿಟ್ಟಿದ್ರು. ಆದರೆ ಆ ಚಿಕ್ಕ ಬಾಲಕನಿಗೆ ಅದೆಲ್ಲವೂ ಗೊತ್ತಿದ್ದು ಆದರೂ ಅವನು ಹೇಗಾದರೂ ನಾನು ಪರಲೋಕಕ್ಕೆ ಹೋಗ್ತೇನೆ ಅಂತೇಳಿ ಪ್ರತಿ ದಿವಸ ಯಾರಿಗಾದರೂ ದೇವರ ಬಗ್ಗೆ ತಿಳಿಸ್ತಾ ಇದ್ದ. ತಿಳಿಸಿ ಯೇಸುವನ್ನು ನಂಬ್ರಿ, ನಿಮಗೆ ಒಳ್ಳೆಯದಾಗತ್ತೆ ಅಂತೇಳಿ. ಈಗ ಅವನ ಬರ್ತ್ಡೇ ಬಂತು, ಜನ್ಮದಿನ ಬಂತು. ಅವನು ಹೇಳ್ದೆ, ಇವತ್ತು ನನ್ನ ಬರ್ತ್ಡೇ 9ನೇ ಬರ್ತ್ಡೇ ಕೊಂಡಾಡ್ತಾ ಇದ್ದಾನೆ ಸ್ವಾಮಿ. 9 ಜನರನ್ನು ಇವತ್ತು ನಾನು ಹೇಗಾದರೂ ಪ್ರೇಯರ್ ಮಾಡಿ ನಿಮ್ಮ ಹತ್ರ ನಡೆಸಬೇಕು ಅಂಥೇಳಿ ಪ್ರೇಯರ್ ಮಾಡ್ತಾ ಇದ್ದ. 8 ಜನರಿಗೆ ಅವನು ಸುವಾರ್ತೆ ಸಾರಿ ಆಲ್ರೆಡಿ ದೇವ್ರ ಕಡೆಗೆ ನಡೆಸಿಬಿಟ್ಟಿದ್ದನ್ರು. ಆಮೇಲೆ ಡಾಕ್ಟ್ರು ಬಂದು ಅವನು ಕೇಳ್ತಾರೆ, ಹೇಗಿದೆಯಪ್ಪ, ಚೆನ್ನಾಗಿದೆಯಾ ಅಂತ ಕೇಳಿದಾಗ, ಡಾಕ್ಟ್ರೇ ಚೆನ್ನಾಗಿದ್ದೀನಿ, ಆದರೆ ಒಂದು ವಿಷಯ ನಿಮ್ಮ ಹತ್ರ ಮಾತಾಡಬೇಕು. ಹೇಳಪ್ಪ, ಏನಂತ ಹೇಳಿದಾಗ, ಇಲ್ಲ ಇವತ್ತು ನನ್ನ ಬರ್ತ್ಡೇ, ಆಲ್ರೆಡಿ 8 ಜನ ಯೇಸು ಸ್ವಾಮಿನ ನಂಬಿದ್ದಾರೆ, ದೇವ್ರನ್ನ ಕಡೆ ತಿರುಗಿಕೊಂಡಿದ್ದಾರೆ. ನಾನು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ದೇನೆ ಸ್ವಾಮಿ. ಈ ಸಾರಿ 9ನೇ ಬರ್ತ್ಡೇಗೆ ನಾನು 9 ಜನರಿಗೆ ಸುವಾರ್ತೆ ಸಾರಿ ಅವರು ಪರಲೋಕಕ್ಕೆ ಬರಬೇಕು. ಈಗ 8 ಜನ ಆಯಿತು ಡಾಕ್ಟರ್, ಒಬ್ಬರು ಬಾಕಿ ಇದ್ದಾರೆ, ಯಾರೂ ಸಿಗ್ತಾ ಇಲ್ಲ. ನೀವು ಸಿಕ್ಕಿದ್ದೀರಾ. ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಯೇಸು ಸ್ವಾಮಿಯವ್ರನ್ನ ನಂಬ್ರಿ, ಸ್ವೀಕರಿಸ್ರಿ, ಪರಲೋಕ ರಾಜ್ಯ ನಿಮ್ಮದಾಗತ್ತೆ ಅಂತ ಹೇಳಿದಾಗ ಡಾಕ್ಟ್ರಿಗೆ ಕಣ್ಗಳಲ್ಲಿ ಕಣ್ಣೀರು ಬಂತ್ರಿ. ಆ ಹುಡುಗ ಹೇಳ್ತಾನೆ, ಡಾಕ್ಟರ್, ಈಗ ನಾನು ತೀರಿ ಹೋದರೂ ಪರವಾಗಿಲ್ಲ, ಸತ್ತೋದ್ರೂ ಪರವಾಗಿಲ್ಲ, ನಾನು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೇನೆ. ನನ್ನ ಬರ್ತ್ಡೇಗೆ 9 ಜನರನ್ನ ರಕ್ಷಣೆಗೆ ನಡೆಸ್ತೇನೆ ಅಂತ ಹೇಳಿದ್ದೆ, ಈಗ ನಡೆಸಿದ್ದೇನೆ. ವೈದ್ಯರು ಕಣ್ಣೀರಿನಿಂದ ತಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ರು. ಒಬ್ಬ ಕ್ಯಾನ್ಸರ್ ಬಾಲಕ, ಅವನಿಗಿದ್ದಂಥ ವೈರಾಗ್ಯ, ಆತ್ಮಭಾರ ಇವತ್ತು ನಮಗಿದೆಯಾ? ಎಷ್ಟೋ ವರ್ಷ ನಾವು ದೇವರನ್ನ ನಂಬಿದ್ದೇವೆ, ಎಷ್ಟೋ ವರ್ಷ ನಾವು ಸಭೆಗೆ ಚರ್ಚಿಗೆ ಹೋಗುತ್ತಿದ್ದೇವೆ. ಆತ್ಮಗಳ ಭಾರ ನಮಗಿದೆಯಾ? ಆತ್ಮಗಳ ಭಾರ ಇಲ್ಲವಾದರೆ ನಾವು ನಿಜವಾದ ಕ್ರೈಸ್ತರೇ ಅಲ್ಲ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವನವು ಆತ್ಮರಕ್ಷಣೆಯ ಸಾಧನವಾಗಬಹುದು. ಒಬ್ಬರಿಗಾಗಿ ಪ್ರಾರ್ಥಿಸ್ರಿ, ಒಬ್ಬರಿಗಾದರೂ ಯೇಸುವಿನ ಪ್ರೀತಿಯನ್ನು ಹಂಚಿಕೊಳ್ಳ್ರಿ. ನಿಮ್ಮ ಮಕ್ಕಳನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಹನ್ನಳಾಗಿ, ದೇವರೇ ನನ್ನ ಮಕ್ಕಳು ನಿಮಗಂತೂ ಒಪ್ಪಿಸಿಕೊಡ್ರಿ. ನಿಮ್ಮ ಒಂದು ಮಾತು, ಒಂದು ಪ್ರಾರ್ಥನೆ, ಒಂದು ಸಾಕ್ಷಿ ಯಾರನ್ನಾದರೂ ದೇವರ ಕಡೆಗೆ ನಡೆಸಬಹುದು. ನೀವು ಕೇಳ್ಬೋದು, ಪಾಸ್ಟರ್ ಆತ್ಮಗಳನ್ನು ರಕ್ಷಿಸೋದು ಹೆಂಗೆ ಪಾಸ್ಟರ್? ಪ್ರೇಯರ್ ಮಾಡಿರಿ. ಯಾರೆಲ್ಲ ರಕ್ಷಣೆ ಹೊಂದಬೇಕೆಂಬುದಾಗಿ ನಿಮಗೆ ಆಸೆ ಇದೆಯೋ ಅವರ ಹೆಸರು ಹೇಳಿ, ಹೆಸರು ಬರೆದು ಪ್ರೇಯರ್ ಮಾಡಿರಿ. ನಿಮ್ಮ ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಪರಿಚಿತರು, ಬಂಧು ಮಿತ್ರಾದಿಗಳು. ಆದರೆ ಪ್ರಾರ್ಥನೆ ದೇವರ ಹೃದಯವನ್ನು ಚಲಿಸ್ತದೆ. ನೀವು ಅವರಿಗಾಗಿ ಪ್ರೇಯರ್ ಮಾಡಿರಿ, ದೇವರವ್ರನ್ನ ಸಂಧಿಸ್ತಾರೆ. ಎರಡನೇದಾಗಿ, ಪ್ರೇಯರ್ ಮಾಡಿ ಅಷ್ಟೇ ಬಿಟ್ಬಿಡ್ಬೇಕಾ? ಕೆಲವರು ಪ್ರೇಯರ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಪ್ರಾರ್ಥನೆ ಮಾಡಿದ ಮೇಲೆ ಸುವಾರ್ತೆ ಹೇಳಬೇಕ್ರಿ. ಹೇಗಾದರೂ ಆ ಸುವಾರ್ತೆಯ ಸುದ್ದಿ ಸಮಾಚಾರ ಅವರಿಗೆ ತಿಳಿಯತಕ್ಕ ಹಾಗೆ ಹಂಚಿಕೊಳ್ಳ್ರಿ. ನಿಮ್ಮ ಮಾತುಗಳಷ್ಟೇ ಅಲ್ಲ, ನಿಮ್ಮ ಜೀವನ ಅವರಿಗೆ ಸುವಾರ್ತೆಯಾಗಲಿ. ನಿಮ್ಮನ್ನು ನೋಡುವಾಗ ನೀವು ಚರ್ಚಿಗೆ ಬಂದು ನೀವು ಅವ್ರ ಥರನೇ ಇದ್ದರೆ, ಅವ್ರ ಥರನೇ ಮಾತು, ಅವ್ರ ಥರನೇ ಲೋಕದ ಪ್ರಕಾರ ಇದ್ದರೆ ನಮ್ಮ ಜೀವನ ಅವ್ರಿಗೆ ಸಾಕ್ಷಿ ಆಗಲ್ರಿ. ನಿನ್ನ ಮಾತು, ನಿನ್ನ ನಡತೆ, ನಿನ್ನ ಜೀವನ ಅವರಿಗೆ ಸಾಕ್ಷಿಯಾಗಿರಬೇಕು. ಮೂರನೇದಾಗಿ, ದೇವರ ಪ್ರೀತಿ ತೋರಿಸ್ರಿ. ಸೇವೆಯ ಮೂಲಕ ಪ್ರೀತಿಯ ಹೃದಯದ ಬಾಗಿಲುಗಳು ತೆರೀತದೆ ರೀ. ನಾವು ಪ್ರೀತಿಯಿಂದ ಸೇವೆ ಮಾಡಿದಾಗ ಜನರು ದೇವರ ಪ್ರೀತಿಯನ್ನು ಅನುಭವಿಸ್ತಾರೆ. ಒಬ್ಬ ಆತ್ಮವನ್ನು ರಕ್ಷಿಸಿದವನು ಪರಲೋಕದ ಸಂತೋಷದಲ್ಲಿ ಪಾಲುದಾರನಾಗ್ತಾನಂತೆ. ಹಾಗಾದರೆ ಆತ್ಮಗಳನ್ನು ಗೆಲ್ಲೋಣ,
ಆತ್ಮಗಳಿಗಾಗಿ ಪ್ರಾರ್ಥಿಸೋಣ. ದೇವರೇ, ನಾನು ಸಹ ಯಾರನ್ನಾದರೂ ದೇವರ ಕಡೆಗೆ ನಡೆಸಬೇಕೆಂಬುದಾಗಿ ಇವತ್ತು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ಲೋಕದಲ್ಲಿ ಕರ್ತನೇ ಯಾರೂ ಕೆಟ್ಟು ಹೋಗಬಾರದೆಂಬುದಾಗಿ ನೀವು ರಕ್ಷಿಸುವುದಕ್ಕೆ ಬಂದರೆ, ಅದೇ ವಿಧದಲ್ಲಿ ನಾವು ಸಹ ಸ್ವಾಮಿ ನಿಮ್ಮನ್ನು ತಿಳ್ಕೊಂಡಿದ್ದೇವೆ, ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ. ನಾವು ಇತರರಿಗೆ ತಿಳಿಸಬೇಕು, ಇತರರು ಸಹ ರಕ್ಷಣೆ ಹೊಂದಬೇಕು. ದೇವರೇ, ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧು ಮಿತ್ರಾದಿಗಳಿಗೆ, ನಮ್ಮ ಮನೆಯಲ್ಲಿ ಯಾರೂ ಕೈ ಬಿಡಲ್ಪಡಬಾರದು. ಪ್ರತಿಯೊಬ್ಬರೂ ನಿಮ್ಮನ್ನು ನಂಬಬೇಕಪ್ಪ, ನಿಮ್ಮ ಕಡೆಗೆ ತಿರುಗಿಕೊಳ್ಳಬೇಕು. ಒಂದು ಅದ್ಭುತವನ್ನು ಮಾಡಿರಿ ಸ್ವಾಮಿ. ಕರ್ತನೇ, ಆ ಆತ್ಮಭಾರ ನಮಗೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಆತ್ಮಗಳನ್ನು ಸಂಪಾದಿಸೋಣ, ಬೇರೆಯವರು ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ನಿಮ್ಮ ಅದ್ಭುತವಾದ ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಈ ಮಾಧ್ಯಮ ಸೇವೆ ಅನೇಕರಿಗೆ ಆಶೀರ್ವಾದಕರವಾಗಿದೆ. ಕರ್ತನು ನಿಮ್ಮ ಜೀವಿತದಲ್ಲಿ ಸಹ ಈ ಸೇವೆಗಾಗಿ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ಏನಾದರೂ ನಾನು ಕಾಣಿಕೆಯನ್ನು ಬಿತ್ತಬೇಕೆಂಬುದಾಗಿ ಬಯಸುವುದಾದರೆ ಧಾರಾಳವಾಗಿ ದೇವರ ರಾಜ್ಯಕ್ಕಾಗಿ ಬಿತ್ತರಿ. ದೇವರು ನಿಮ್ಮ ಕೈ ಪ್ರಯಾಸ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ದೇವರು ನಿಮ್ಮ ಜೀವಿತದಲ್ಲಿ ಬರುವ ದಿನಗಳಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸಲಿಕ್ಕಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.